ಗೌಡ್ರೆ, ಆರಾಮ ಬಂದ್ಬಿಟ್ರಿ ಅಂಗಡಿ ಕಡಿಕೆ? ಅಯ್ಯೋ ಇನ್ನೇನ್ ಮಾಡಮ್ ಮಗ, ನನಗೂ ಮನ್ಲಿ ಕೂತು ಕೂತು ಬೇಜಾರಾಯ್ತು ಕಣೋ. ಅದಕ್ಕೆ ಬಂದೆ ಅತ್ತಾಗಿ ಟೀಗಿ ಕುಡ್ಕೊಂಡು ಹೋಗೋಣ ಅತ್ತಾಗಿ ಅಂತ ಹೇಳಿ. ಹಿಂಗ ಆರಾಮಾಗಿ ಒಬ್ರೇ ಬಂದ್ಬಿಟ್ರಲ್ಲ ಗೌಡ್ರೆ. ಎಲ್ಲಿ ಆ ದೊಡ್ಡಜ್ಜ ಇಲ್ಲ ಬೋರಾಜ ಇಲ್ಲ ಸೀನಪ್ಪನ ಯಾರಾದ್ರೂ ಒಬ್ರು ಜೊತೆಲಿ ಇರ್ಬೇಕಿತ್ತು, ಯಾರು ಬಂದಿಲ್ವಲ್ಲ? ಅಯ್ಯೋ ಇನ್ನೇನ್ ಮಾಡಮ್ ಮಗ, ನನಗೂ ಮಂತಾವ್ ಕುತ್ಕೊಂಡ್ ಬೇಜಾರಾಯ್ತು. ಅದಕ್ಕೆ ಅತ್ತಾಗಿ ಮುಂಗಾರು ಹೆಂಗ್ ಹುಟ್ಟಿತೆ ಏನು, ಮಳೆ ಇಲ್ದಲ್ಲ ಬಿಸ್ಲಿಗೆ ಏನಾರ ಉರ್ದ್ಗಿರ್ದು ಹೋದಂಗೆ ಆಗಿದಾವ ಏನು ಅಂತ ನೋಡ್ಕೊಂಡ್ ಬರೋಣ ಅಂತ ಹೋಯ್ದಕ್ಕ ಮಗ. ನೋಡಿರೆ ಈ ಪಾಟಿ ಬಿಸ್ಲಿತಾವ್, ಒಳ್ಳೆ ಕಾವ ಆಯ್ತಪ್ಪ. ಇವತ್ತಾದ್ರೂ ಮಳೆ ಹೊಡಿಯುತ್ತೋ ಹೆಂಗೋ ಗೊತ್ತಿಲ್ವಲ್ಲೋ. ಸದ್ಯ ಆ ದೇವ್ರ ದಯಿಂದ ಬಂದ್ಬಿಟ್ರೆ ಸಾಕಣೋ ಮಳೆ ಇವತ್ತು. ಅಯ್ಯೋ ನೋಡಮ್ ಬನ್ನಿ ಗೌಡ್ರೆ, ಇವತ್ತು ಯಾಕೋ ಮಳೆ ಕಾವಿದ್ದಂಗೈತಿ. ನೋಡೋಣ, ಬಂದ್ರು ಬರ್ಬೋದು. ಮತ್ತೆ ಇನ್ನೇನು ಸಮಾಚಾರ? ಟೀಗಿ ಕೊಡೋಣ ಗೌಡ್ರೆ? ಯಾಕೆ ಗೌಡ್ರೆ ನಿಂತ್ಕೊಂಡೆ ಮಾತಾಡ್ತಿದ್ರಲ್ಲ, ಕುತ್ಕೊಳ್ಳಿ ಆರಾಮಾಗಿ. ಸುಸ್ತಾಗಿ ಬಂದಿದ್ದೀರ, ಬೇರೆ ನೀರ್ಗೀರ ಏನಾರು ಕೊಡೋಣ? ಅಯ್ಯೋ ಏನು ಬ್ಯಾಡ್ಕ ಮಗ, ಒಂಚೂರು ಟೀನ ಏನಾರ ಒಂಚೂರು ಇದ್ರೆ ಕೊಡೋ ಹೊತ್ತಾಗಿ. ಓ ಸಬ, ಅಯ್ಯೋ ಹೊಲ್ತ ಹೂವ ಬರೋದ್ರಲ್ಲಿ ಮಗ ಈ ಬಿಸ್ಲಲ್ಲಿ ಸಾಕು ಅನ್ಸ್ಬಿಡ್ತು ಕಣೋ ಜೀವನ ಹೊತ್ತಾಗಿ. ಗೌಡ್ರೆ, ಹಿಂಗಾದ್ರೆ ಏನು ವ್ಯಾಪಾರ ಮಾಡೋದು ಏನೋ? ನಾನು ಹೆಂಗೆ ಹೋಗಿ ಆ ಕೆ ಆರ್ ಪೇಟೆಗೆಲ್ಲ ಹೋಗಿ ಅಂಗಡಿಗೆಲ್ಲ ಏನು ಸಾಮಾನು ತರೋದು ಏನೋ? ಹೋಗಿ ಗೌಡ್ರೆ ಅತ್ತಾಗಿ ಸುಮ್ಮನೆ ನೆಮ್ಮದಿಯಾಗಿ ನಡ್ಕೊಂಡು ಹೋಗಿ ನಡ್ಕೊಂಬಂದ್ರು ಬೇಡ ಅನ್ಸ್ಬಿಟ್ಟಿದೆ ಅತ್ತಾಗಿ. ಅಷ್ಟೊಂದು ಬೇಜಾರಾಗೋಗ್ಬಿಟ್ಟಿದೆ ಗೌಡ್ರೆ. ಇದು ಯಾಕೆ ಮಗ, ಏನಾಯ್ತು? ಅಂಥದ್ದೇನಾಗ್ಬಿಡ್ತು ನಿನಗೆ? ಇದು ಯಾಕೆ ಗೌಡ್ರೆ, ನಿಮಗೆ ಗೊತ್ತಾಗಿಲ್ವ ಇನ್ನೂ ವಿಷಯ? ಓಹೋ, ನಮ್ ಗೌಡ್ರು ಇಲ್ಲೇ ಕುಂತಾರಲ್ಲಪ್ಪ. ವಶಿ ಮಾತಾಡ್ಸ್ಕೊಂಡು ಹೋಗೋಣ, ನಮ್ ಕಷ್ಟ ಏನಂತ ಗೌಡ್ರಿಗೂ ಹೇಳ್ಬಿಟ್ಟು ಹೋಗೋಣ ವಶಿಯ. ಗೌಡ್ರೆ ಗೌಡ್ರೆ, ಓ ಇದು ಯಾಕಲ್ಲ ಸೀನಾ, ಅಲ್ಲೇ ನಿಂತ್ಕೊಂಡು ಯಾಕೆ ಹೋಗ್ತಿದ್ಯೋ? ಬಾರೋ ಇಲ್ಲಿ. ಬಂದೆ ಗೌಡ್ರೆ, ನಿಮ್ಮ ಹತ್ರನೇ ಬರ್ತಾ ಇದ್ದೀನಿ. ವಶಿ ತಾಳ್ಮೆ ತಗೊಳ್ಳಿ, ಬಂದೆ. ಅಲ್ಲ ಸೀನಪ್ಪ, ಎಷ್ಟು ದಿನಾನು ಹೇಳೋದು ನಿನಗೆ, ಹೋಗಿ ಬೆಳಬೆಳಗ್ಗೆನೆ ಎಣ್ಣೆ ಕುಡ್ಕೊಂಡ್ ಬಂದಿದ್ಯಲ್ಲ ಆಗ್ಲೇ. 11 ಗಂಟೆ ಗೊತ್ತಿಲ್ಲರು, ಇಷ್ಟು ಬೇಗ ಹೋಗಿ ಎಣ್ಣೆ ಕುಡ್ಕೊಂಡ್ ಬಂದಿದ್ಯೋ? ನೋಡಿರೆ ನಿಮ್ಮ ಅಪ್ಪ ನೋಡಿರೆ ಒಬ್ಬನೇ ಇರೋದು ಮಗ, ಇಷ್ಟೊಂದು ಇದ್ದಾಗ ಸಾಕ್ಬಿಟ್ಟು ನಿನ್ನ ಈ ಥರ ಇದು ಮಾಡಿಬಿಟ್ರಲ್ಲ. ಬೇಡ ಅಂತೂ ಆ ದೊಡ್ಡದಿಗೆ ಬಡ್ಕೊಂಡೆ ನಾನು. ಒಬ್ಬನೇ ಮಗ ಅಂತ ತಲೆ ಮೇಲೆ ಕುಂಡಿಸ್ಕೊಬೇಡ ಕಣಜ. ತಲೆ ಮೇಲೆ ಅವನು ಭಾರಿ ಇದು ಮಾಡಿಬಿಡ್ತಾನೆ ನೋಡು. ಮುಂದೆ ಅವನಿಗೂ ಒಂಚೂರು ಕಷ್ಟ ಏನಂತ ಒಂಚೂರು ತೋರಿಸು ಅಂತ ಎಷ್ಟು ಹೇಳಿದ್ರು ಕೇಳ್ದಲೆ ನೀನು ನೋಡಿರೆ ಹಿಂಗೆ ಆಡ್ತಿದ್ಯಲ್ಲ. ಇಷ್ಟೊತ್ತಿಗೆ ಎಣ್ಣೆ ಕುಡ್ದು ಬಂದಿದ್ಯಲ್ಲ ಆಗ್ಲೇ. ಅಯ್ಯೋ, ನೀವು ಬೈಯಕ್ಕೆ ಗೌಡ್ರೆ ಇರೋದು, ನನಗೆ ನಾನು ಬೈಸ್ಕೊಳಕ್ಕೆ ಇರೋದು. ನೀವು ಏನು ಹೇಳಿರುವೆ ಐ ಡೋಂಟ್ ಕೇರ್ ಗೌಡ್ರೆ, ಐ ಡೋಂಟ್ ಕೇರ್. ಥೂ, ನೀನು ಇಂಗ್ಲೀಷಿಗೆ ಅಷ್ಟು ಎಣ್ಣೆ ಕುಡಿದ್ಬಿಟ್ಟು ಇಂಗ್ಲೀಷಾಗ ಲೆಕ್ಚರ್ ಬೇರೆ ಹೊಡಿತೀಯೇನೋ? ಅಯ್ಯೋ, ನಮ್ಮ ಕಷ್ಟ ಹೆಂಗೆ ಹೇಳೋದು ಗೌಡ್ರೆ ನಿಮಗೆ? ಯಾರಿಗೆ ಹೇಳೋದು ನಮ್ಮ ಕಷ್ಟವ? ನೋಡಿರೆ ಈ ಸರ್ಕಾರದವರು ದಿನೇ ಎಣ್ಣೆ ರೇಟು ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಹೇಳಿ ನೀವೇ? ಬಡವರು ಬಗ್ಗರು ನಮ್ಮಂಥವ್ರು ಹೆಂಗೆ ಮುಂದಕ್ಕೆ ಬರೋಕ್ಕೆ ಸಾಧ್ಯ? ಏನೋ ಎಣ್ಣೆ ರೇಟ್ ಜಾಸ್ತಿ ಮಾಡಿದಾರೇನು? ಓ, ನಿಮ್ಮಂಥ ಕುಡುಕರು ಎಣ್ಣೆ ಬಿಡ್ಲಿ ಅಂತಾನೆ ಹಿಂಗೆ ಜಾಸ್ತಿ ಮಾಡ್ತಿದಾರೆ ಕಣೋ. ಒಳ್ಳೆ ಕೆಲಸ ಮಾಡಿದಾರೆ ಬಾರು. ಅಯ್ಯೋ ಗೌಡ್ರೆ, ನೀವು ಯಾವ ಎಣ್ಣೆ ಬಗ್ಗೆ ಮಾತಾಡ್ತಿದ್ದೀರಾ? ಅಯ್ಯೋ ನಿಮ್ಮ ಆ ಎಣ್ಣೆ ಅಲ್ಲ ಗೌಡ್ರೆ, ಆ ಎಣ್ಣೆ ಅಲ್ಲ. ಮತ್ತೆ ಇನ್ನು ಏದ್ರ ಬಗ್ಗೆ ಹೇಳ್ತಿದ್ಯೋ ಅದನ್ನ ಒಂಚೂರು ಬಿಡ್ಸಾದ್ರು ಹೇಳು ಗೌಡ್ರೆ. ಇನ್ನು ಮುಂದೆ ನಮ್ಮಂತಾರೋ ನಿಮ್ಮಂತಾರಲ್ಲ ಸುಮ್ಮನೆ ನೆಮ್ಮದಿಯಾಗಿ ಎಲ್ಲಿಗಾರ ಹೋಗಿ ಬರಬೇಕು ಅಂದರೆ ನಡ್ಕೊಂಡು ಹೋಗಿ ನಡ್ಕೊಂಬರೋದು ನೆಮ್ಮದಿ ಅನಿಸಿಬಿಟ್ಟಿದೆ ಗೌಡ್ರೆ. ನೋಡಿರೆ ದಿನೇ ಈ ಕೇಂದ್ರ ಸರ್ಕಾರದವರು ಪೆಟ್ರೋಲು ಡೀಸೆಲ್ ರೇಟ್ ಎಲ್ಲ ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಹೆಂಗೆ ಜೀವನ ಮಾಡೋದು? ಹೆಂಗೆ ಪೆಟ್ರೋಲ್ ಹಾಕ್ಸೋದು? ಹೆಂಗೆ ಡೀಸೆಲ್ ಹಾಕ್ಸೋದು? ಹೆಂಗೆ ಹೋಗಿ ಬರೋದು? ಈಗ ಎಲ್ಲಿಗಾರ ಹೋಗಿ ಬರಬೇಕು ಅಂದ್ರೂ ಪೆಟ್ರೋಲು ಡೀಸೆಲ್ ಬೇಕೇ ಬೇಕು ಗಾಡಿಗಳಿಗೆ. ಅಂಥದ್ರಲ್ಲಿ ಇವರು ದಿನೇ ಹಿಂಗೆ ಹೆಚ್ಚಿಗೆ ಮಾಡ್ಕೊಂಡು ಹೋದ್ರೆ ರೇಟ ನಾವಿನ್ನು ಹೆಂಗೆ ಬದುಕಕ್ಕೆ ಸಾಧ್ಯ? ನೀವೇ ಹೇಳಿ. ಇದೇನೋ ಏನು ಹೇಳ್ತಿದ್ಯೋ ಸೀನಪ್ಪ ನೀನು? ಮತ್ತೆ ಪೆಟ್ರೋಲ್ ರೇಟು ಮತ್ತೆ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಯ್ತೇನೋ? ಎಷ್ಟೆಷ್ಟು ಜಾಸ್ತಿ ಆಯಿತು? ಯಾವಾಗಿಂದ ಮತ್ತೆ ಈ ಥರ ಮಾಡಿರು? ಅಯ್ಯೋ ಗೌಡ್ರೆ, ನಾನು ನಿಮಗೆ ಆಗ್ಲೇ ಅದನ್ನೇ ಹೇಳಕ್ ಬಂದಿದ್ದು. ಮತ್ತೆ ಎಲ್ಲ ಎಣ್ಣೆ ರೇಟ್ಗಳು ಅದು ಇದು ಪೆಟ್ರೋಲ್ ರೇಟು ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಗೌಡ್ರೆ ಅಂತ ಹೇಳಕ್ ಬಂದೆ. ಅಷ್ಟೊತ್ತಿಗೆ ಹೆಂಗ ನಮ್ಮ ಸೀನಪ್ಪನೇ ಬಂತು ನೋಡಿ, ಎಲ್ಲ ಬಿಡಿಸಿ ಸ್ಪಷ್ಟವಾಗಿ ಹೇಳ್ತಾರೆ ನಿಮಗೆ. ಸೀನಪ್ಪ,
ಯಾವಾಗ್ಲಿಂದ ಮತ್ತೆ ಜಾಸ್ತಿ ಮಾಡಿದಾರೋ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲವು? ಅಯ್ಯೋ ಗೌಡ್ರೆ, ಅದ್ರ ಕತೆ ಯಾಕೆ ಹೇಳ್ತೀರಾ? ಎಣ್ಣೆ ರೇಟು ಒಂದು ಪ್ಯಾಕೆಟಿಗೆ 20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದಲ್ದಲೆ ಮತ್ತೆ ನಮ್ಮಂತರ ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ 3 ರೂಪಾಯಿ 20 ಪೈಸೆ, 3 ರೂಪಾಯಿ ಹಂಗೆಲ್ಲ ಮತ್ತೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಗೌಡ್ರೆ. ಪೆಟ್ರೋಲ್ ರೇಟು 106 ರೂಪಾಯಿನೋ 105 ರೂಪಾಯಿ ಇತ್ತು. ನೋಡಿರಿ ಈಗ 109 ರೂಪಾಯಿ ಆಗೋಯ್ತಿ. ಆಮೇಲೆ ಡೀಸೆಲ್ ರೇಟು 91 ರೂಪಾಯಿ 24 ಪೈಸೆನೋ ಇದ್ದಿದ್ದು ಮತ್ತೀಗ 97 ರೂಪಾಯಿ ಆಗೋಯ್ತಿ. ಹಿಂಗಾದ್ರೆ ಹೆಂಗೆ ನಮ್ಮಂತ ಬಡವ್ರ ಬಗ್ಗರೆಲ್ಲ ಜೀವನ ಮಾಡಕ್ ಸಾಧ್ಯ? ಅಯ್ಯೋ, ನಾನು ಇದನ್ನೆಲ್ಲ ತಿಳ್ಕೊಳೋದೇ ಇಲ್ವಲ್ಲ. ಸುಮ್ಮನೆ ಹೋಗ್ತೀನಿ, ಬೇಕಾ ಬೈಕಿಗೆ ಪೆಟ್ರೋಲ್ ಹಾಕ್ಸ್ಕೊಂತೀನಿ, ಅಕ್ಕಿಯಾರ್ಪೇಟೆಗೆ ಎಲ್ಲಿಗಾರ ಹೋದ್ರೆ ಹಾಕ್ಸ್ಕೊಂತೀನಿ, ಸುಮ್ಮನೆ ಬತ್ತೀನಿ ಕಣೋ. 100 ರೂಪಾಯಿ ಕೊಟ್ಬಿಡ್ತೀನಿ, 100 200 ಹಾಕ್ಸ್ಕೊಂತೀನಿ ಒಂದ್ಸಲ ಬತ್ತೀನಿ. ನೋಡಿರೆ ಈ ಥರ ಎಲ್ಲ ಹಾಕ್ಕೊಂತಿದ್ದೇನೋ. ಹಿಂಗಾದ್ರೆ ಭಾರಿ ಕಷ್ಟ ಆಗುತ್ತೆ ಕಣೋ ನಮ್ಮ ದೇಶದಲ್ಲಿ. ಅಷ್ಟೇ ಅಲ್ಲ ಗೌಡ್ರೆ, ಗ್ಯಾಸ್ ರೇಟು, ಈ ಕಮರ್ಷಿಯಲ್ ಸಿಲಿಂಡರ್ಗಳಿದಾವಲ್ಲ ಅವು 3,000 ಆಗಿದ್ದಾವೆ. 19 kg ಸಿಲಿಂಡರ್ಗಳು. ನೋಡಿರೆ ಈ ಹೋಟ್ಲುಗಳ ಹೊಟ್ಟೆ ಮೇಲೆಲ್ಲ ಹೊಡೆದು ಬಿಟ್ರಲ್ಲ ಈ ಕೇಂದ್ರ ಸರ್ಕಾರದವರು. ಹಿಂಗಾದ್ರೆ ಕಷ್ಟಕ್ಕೆ ಬರಲ್ವ ಜೀವನ? ಅದನ್ನೇ ನೆಚ್ಕೊಂಡು ಜೀವನ ಮಾಡ್ತಿರೋರೆಲ್ಲ ಎಲ್ಲಿಗೆ ಹೋಗ್ಬೇಕು ಕೇಳಿ? ಆ ಶಿವಣ್ಣನ ಒಂಚೂರು ಕೇಳಿ, ಎಷ್ಟಾಯ್ತೆ ಕಮರ್ಷಿಯಲ್ ಸಿಲಿಂಡರ್ ರೇಟು? ನೀನು ಎಲ್ಲಿಂದ ತಂದು ಉರಿಸ್ತಿದ್ದೀಯಪ್ಪ ಟೀ ಮಾಡೋಕ್ಕೆ ಎಲ್ಲ ಅಂತೇಳಿ ಕೇಳಿ ಅವರಿಗೆ. ಅವಾಗ ಗೊತ್ತಾಗುತ್ತೆ ನಿಮಗೆ. ಬರ್ತೀರಾ ಸುಮ್ಮನೆ ಟೀ ಕುಡ್ಕೊಂತೀರಾ, ಅದು ಇದು ಹರಟೆ ಹೊಡ್ಕೊಂತೀರಾ, ಎದ್ದೋಗ್ತೀರಾ. ಇವೆಲ್ಲ ತಿಳ್ಕೊಬೇಕು ಗೌಡ್ರೆ ನೀವು. ಅಯ್ಯೋ ಸುಮ್ಕೊಂಡ್ ಸರಿಕೊಂಡ್ ಬಾರೋಸಿ ನಾವು. ನೀನಿದ್ದಂಗೆ ನಾನು ಯಾಕೆ ತಿಳ್ಕೊಳಕೋನು? ಎಲ್ಲ ನೀನೇ ತಿಳಿಸ್ತಿರ್ತೀಯಲ್ಲ ನನಗೆ. ಆದ್ರೂ ಗೌಡ್ರೆ ಎಲ್ಲ ಟೈಮಲ್ಲೂ ನಾನೇ ಇರ್ತೀನ. ಒಂಚೂರು ನೀವು ತಿಳ್ಕೋಬೇಕು ಗೌಡ್ರೆ. ಪ್ರಪಂಚದಲ್ಲಿ ಏನೇನು ನಡೀತಿದೆ, ಏನು ಸಮಾಚಾರ, ಇವತ್ತು ಏನಾಗಿದೆ, ಏನು ಕತೆ, ಎಲ್ಲರ ಯುದ್ಧ ಇದೆಯಾ, ಏನು ಎತ್ತ ಅಂತ ಎಲ್ಲ ತಿಳ್ಕೋಬೇಕು ನೀವು. ಹಂಗಲ್ಲ ಕಣೋಸಿನ. ನೋಡಿರೆ ಈಗ ಒಂದು 2 ತಿಂಗಳಿಂದ ಇರಾನರು ಇಸ್ರೇಲರು ಹೊಡೆದಾಡಿ ಎಲ್ಲ ಬಾಂಬ್ ಹಾಕೊಂಡು ಎಲ್ಲ ಸುಟ್ಟೋಗ್ಬಿಟ್ಟು ಅವರು ಈ ಕಡೆಯಿಂದ LPG ಪೆಟ್ರೋಲ್ ಡೀಸೆಲ್ಗೆಲ್ಲ ಸಮಸ್ಯೆ ಬಂದಿದೆ ಅಂತ ಗೊತ್ತಿತ್ತು ಕಣೋ. ಆದರೆ ದಿನೇ ದಿನೇ ಇಷ್ಟೊಂದು ಬೆಲೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾವಂತ ನಮ್ಮ ತಾಯಣಾಗ್ಲೂ ಗೊತ್ತಿರಲಿಲ್ಲ ಕಣೋ ನನಗಂತೂ. ಹೋಗೋತ್ತಾಗಿ ಹಿಂಗಾದ್ರೆ ಬಡವ್ರ ಬಗೋರೆಲ್ಲ ಬದುಕೋದು ಭಾರಿ ಕಷ್ಟ ಆಗ್ಬಿಡುತ್ತೆ ಕಣೋ. ಹಿಂಗಾದ್ರೆ ಏನು ಜೀವನ ಮಾಡ್ತಾರೆ? ಕೂಲಿ ಮಾಡ್ಕೊಂಡು ತಿನ್ನೋರೆಲ್ಲ ಏನು ಮಾಡ್ತಾರೆ ಅಂತ ಒಂದು ಚೂರು ಇದಾಗ್ತಿಲ್ವಲ್ಲ. ನೋಡಿ ದಿನೇ ಹಿಂಗೆ ಹೆಚ್ಚಿಸ್ಕೊಂಡು ಹೋಗ್ತಿದ್ದಾರೆ ವಿನಃ ಕಡಿಮೆ ಅಂತ ಮಾಡ್ತಿಲ್ಲ ಇವರು. ಹೂಕಂಗೌಡ್ರಿ, ಅಲ್ಲೇ ಮಾಮೂಲಿ ಈ ಗೋಲ್ಡ್ ವಿನ್ನರು ಮತ್ತು ಸನ್ಪ್ಯೂರ್ ಎಣ್ಣೆ ರೇಟುವೆ 90 ರೂಪಾಯಿ ಆಗೋಯ್ತೆ ಆಗಲೇ. 190 ರೂಪಾಯಿ. ಎಷ್ಟು ಹೇಳಿ? ಬರೀ 90 ಅಲ್ಲ, 190 ರೂಪಾಯಿ ಆಗೋಯ್ತೆ. ಹಿಂಗಾದ್ರೆ ಅಡುಗೆ ಹೆಂಗೆ ಮಾಡೋದು? ಮನೇಲಿ ಏನು ತಂದು ಕೊಡೋದು ಸಾಮಾನು? ಪರವಾಗಿಲ್ಲ ಕಣೋ ಸಿನಪ್ಪು, ನೀನುವೇ ಕುಡ್ಕೊಂಡು ಓಡಾಡ್ತೀಯ ಬೋರಿ ಅಂದ್ಕೊಂಡ್ಬಿಟ್ಟಿದ್ನಲ್ಲ ನಾನು. ನೀನು ಭಾರಿ ಬುದ್ಧಿವಂತ ಇದ್ಕೊಂಬಿಡು. ಏನೇನೋ ತಿಳ್ಕೊಂಡು ಇಷ್ಟೊಂದು ಇದಾಗ್ಬಿಟ್ಟಿದ್ಯಲ್ಲೋ ನೀನು. ಪರವಾಗಿಲ್ಲ ಕಣೋ, ನಿಮ್ಮಪ್ಪ ಓದಿಸಿದ್ಕು ನಿನಗೂ ಸಾರ್ಥಕ ಆಯ್ದುಕೊಂಬಿಡು. ಈ ಥರ ಇವೆಲ್ಲ ವಿಷಯಗಳು ಹೆಂಗ ನಮ್ಮಂತರಿಗೆ ಗೊತ್ತಿಲ್ಲದೆ ಇರೋರಿಗೆ ಎಲ್ಲ ಸ್ಪಷ್ಟವಾಗಿ ತಿಳಿಸ್ತೀಯಲ್ಲ. ಸರಿ ಕಂಬಿಡಪ್ಪ ತಾಗಿ. ಮಗ ಶಿವು, ಟೀ ಕೊಡಪ್ಪ ಇಲ್ಲಿ ನಮ್ಮ ಸೀನಪ್ಪಗೆ ಒಂದು ಗ್ಲಾಸು. ಗೌಡ್ರೆ ನಮಸ್ಕಾರ. ನಮ್ಮ ತಾಯಣ್ಣಗಳು ನಾನಂತೂ ಟೀಗೆ ಕುಡಿಯಲ್ಲ. ಈಗ ನಮ್ದು ಟೀ ಕುಡ್ದಾಯ್ತೆ ಆಗಲೇ. ನೀವು ತಲೆ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ. ನೀವು ಆರಾಮಾಗಿ ಕುತ್ಕೊಂಡು ಟೀ ಕುಡೀರಿ. ಓಹೋ ಮೂತ್ರಪ್ಪನವರು. ಸಾರಿ ಮೂರ್ತಪ್ಪನವರು ನಮಸ್ಕಾರ. ಎಲ್ಲ ಸೀನಾ, ಏನೋ ನಿಂದು ಅವಸ್ಥೆ ಇದು? ಇಷ್ಟೊತ್ತಿಗೆ ಆಲೆ ಎಣ್ಣೆ ಕುಡ್ಕೊಂಬಂದು ಏನೋ ಗೌಡ್ರಿಗೆಲ್ಲ ತಲೆ ತಿನ್ಕೊಂಡು ಕುಂತಿದ್ಯಲ್ಲ ಆಗ್ಲೇ. ಅಯ್ಯೋ ಕಡಿದೀನಿ ಮುಚ್ಚಯ್ಯ ಬಾಯ. ಏನು ನಮ್ಮ ಪ್ರಪಂಚದಲ್ಲಿ ನಾನು ಒಬ್ಬನೇ ಕುಡಿಯೋದು ಅನ್ನೋಂಗೆ ಹೇಳ್ತಿದೀಯ. ನೀವೆಲ್ಲ ಏನು ಸಂಜೆ ಆದಂಗೆ ಕುಡಿಯೋದೇ ಇಲ್ಲ ಯಾರುವೆ? ಎಲ್ಲ ಭಾರಿ ಸಾಜ್ವಂತರು ನೀವು ಅನ್ನಂಗೆ ಮಾತಾಡ್ತಿದೀಯ. ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಐತೆ, ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಐತೆ ಅಂತ ನಾವು ಡಿಸ್ಕಷನ್ ಮಾಡ್ತಾ ಕುಂತಿದ್ದೀವಿ. ನಾವು ಗೌಡ್ರು
ನೀನು ಅಂಥದ್ರಲ್ಲಿ ಎಣ್ಣೆ ಹೊಡ್ಕೊಂಡು ತಲೆ ತಿಂತಿದೀಯಾ ಅಂತೀಯ ನನ್ನ? ಆ ಭಾರಿ ಸಾಬಸ್ತ ನೋಡಿ ನೀನು. ಏನೋ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಮತ್ತೆ ಜಾಸ್ತಿ ಆಯ್ತೇನೋ? ಓಹೋ, ಏನೋ ಹಿಂಗಾದ್ರಿ ಏನ್ ಕತೆ ಇದೆವು? ಓಹೋ, ಈಗ ಮಾತ್ರ ಕೇಳ್ತಿದ್ಯಲ್ಲ, ನನ್ನೇ ಕೇಳ್ತಿದ್ಯಾ? ಹೋಗಲ್ಲಿ ಸಿದ್ದರಾಮಯ್ಯನವೇ ಮೋದಿ ಅವ್ರನ್ನ ಕೇಳೋಗ್ ನೀನು. ಪಾಪ ಅವ್ರ ತಾನೇ ಏನ್ ಮಾಡುತ್ತೆ? ಈ ಇರಾನ್ನರು ಇಸ್ರೇಲ್ನರೆಲ್ಲ ಬಾಂಬ್ ಹಾಕೊಂಡು ಅವ್ರು ಜಗಳ ಆಡ್ಕೊಂಡು ಒಬ್ರಿಗೊಬ್ರು ಅವ್ರು ಇದು ಮಾಡ್ಕೊಂಡು ಪಾಪ ನಮ್ಮ ದೇಶಕ್ಕೆಲ್ಲ ಪ್ರಾಬ್ಲಮ್ ತಂದಿಕ್ಬಿಟ್ಟಿದ್ದಾರೆ. ಏನ್ ಮಾಡ್ತಾರೆ ಅವರು? ಇಲ್ಲಿ ಎಲ್ಲಿಂದ ತಂದು ಕೊಡ್ತಾರೆ ನಿನಗೆ ಪೆಟ್ರೋಲು ಡೀಸೆಲ್? ಬೇರೆ ದೇಶದಿಂದ ಅವರು ತರ್ಸತಾನೆ ಕೊಡ್ಬೇಕಾಗಿರೋದು. ಏನ್ ಅವ್ರೇನು ಬೋರ್ವೆಲ್ ಹಾಕ್ಸ್ಕೊಂಡ್ ಕುಂತಾರ ಅಲ್ಲಿ? ಅಯ್ಯೋ ಸಿನಪ್ಪ, ತಪ್ಪ ತಕೊಂಡ್ಬಿಡು. ನಿನ್ ದಮ್ಮಯ್ಯ ಅಂತೀನಿ, ಸುಮ್ಮನೆ ಹೊತ್ತಾಗಿ ನಾನು ಬಿಟ್ಬಿಡವು. ಮತ್ತೆ ಎಣ್ಣೆ ಕುಡ್ಕೊಂಡು ತಲೆ ತಿಂತೀಯ ಅಂತಿದ್ಯಾ ನನ್ನೇ? ಹುಷಾರಾಗಿರೋದ್ ಕಲಿ ನೀನು. ಗೌಡ್ರೆ, ಇದೇನ್ ಗೌಡ್ರೆ ಸೀನಪ್ಪ ಹಿಂಗ ಹೇಳ್ತಿದ್ದಾರೆ? ಮತ್ತೆ ಎಲ್ಲ ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಯ್ತಂತಿದಾರಲ್ಲ ಸೀನಪ್ಪ. ಹಿಂಗಾದ್ರೆ ಏನ್ ಕತೆ ಗೌಡ್ರಿ? ಏನ್ ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಓಡಾಡೋದು ಹೆಂಗೆ? ಏನ್ ಜೀವನ ಮಾಡೋದು ಏನು? ಥೋ ಹೋಗಿ ಗೌಡ್ರೆ ಅತ್ತಾಗಿ. ಎಲ್ಲ ಎಷ್ಟೆಷ್ಟು ರೇಟ್ ಜಾಸ್ತಿ ಆಯ್ತಂತ ಗೌಡ್ರೆ? ಅಯ್ಯೋ ಮೂರ್ತಪ್ಪ, ನನಗೇನ್ ಗೊತ್ತು? ನನಗೂ ಗೊತ್ತಿಲ್ಕ ಮೂರ್ತಪ್ಪ. ಈಗ ಸೀನಪ್ಪ ಬಂದು ಎಲ್ಲ ಗೌಡ್ರೆ ಹಿಂಗ ಆಗೋಯ್ತೆ. ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ 3 ರೂಪಾಯಿ ಜಾಸ್ತಿ ಆಗ್ಬಿಡಿತೆ. ಮತ್ತೆ ಹಿಂಗಾದ್ರೆ ಏನ್ ಮಾಡೋದು ಅಂತ ಅವನು ಪಾಪ ಹೇಳ್ತಿದ್ದೆ ಎಲ್ಲ ಬಿಡಿಸಿ. ಅದಕ್ಕೆ ನಾನು ಕೂತ್ಕೊಂಡೆ. ಬಾ ಟೀಗಿ ಕುಡಿತೀಯ? ಅಯ್ಯೋ ಹೋಗಿ ಗೌಡ್ರ ಅತ್ತಗೆ, ಈ ಬಿಸಿಲಲ್ಲಿ ಏನ್ ಟೀ ಕುಡಿಯೋದು? ಇಲ್ಲಿ ಕುಂತಿದ್ರಲ್ಲ ನೀವು, ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ನಿಮ್ಮನ್ನು ಸೀನಪ್ಪನೂ. ಐ ಆಮ್ ಸಾರಿ ಮೂರ್ತಪ್ಪ, ಬೈದಿದ್ಕೆ ಕೋಪದಾಗೆ ಒಂದೆರಡು ಮಾತು ಬೈದ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ಸರಿ ಆಯ್ತಕೊಂಡ್ಬಿಡೋ ಸೀನಪ್ಪ. ನೀನೆಲ್ಲೋ ಬೈದೆ, ಇರೋದನ್ನ ಹೇಳ್ದೆ, ನನಗೆ ಅರ್ಥ ಮಾಡ್ಕೊಳಕ್ ಬರ್ಲಿಲ್ಲ. ನಾನೇನೋ ಬಂದ ತಕ್ಷಣ ಹಂಗ ಅಂದ್ಬಿಟ್ಟೆ ಕಣೋ, ಬಿಡೋ ಹೊತ್ತಾಗಿ. ಗೌಡ್ರೆ, ಈ ಬೆಂಗಳೂರು ಮೈಸೂರು ಈ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಪಾಪ ಈ ಹೋಟ್ಲುಗಳು ನೆಚ್ಕೊಂಡಿರೋರು 3,000 ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ ತಂದು ಈ ಕಡೆ ಏನ್ ಇದು ಮಾಡ್ದಾರು ವ್ಯಾಪಾರ ಅಂತೇಳಿ ಕೆಲವು ಹೋಟ್ಲುಗಳೇ ನಿಲ್ಲಿಸ್ತಿದಾರೆ ಕಂಗೌಡ್ರೆ. ನೋಡಿದ್ರೆ ಈ ಥರ ಆಗ್ಬಿಡ್ತಲ್ಲ ನಮ್ಮ ದೇಶದ ಪರಿಸ್ಥಿತಿ. ಏನ್ ಮಾಡೋದು? ಹಿಂಗಾದ್ರೆ ಹೆಂಗ್ ಜೀವನ ಮಾಡೋದು? ನಾವು ತಾನೇ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು, KR ಪೇಟೆಗೆ ಹೋಗಿ ಬರ್ಬೇಕು ಅಂದ್ರೂ ಸುಮ್ಮನೆ ತಮಾಷೆ ಮಾತಾಗೌಡ್ರೆ. ಎಲ್ಲಿಗಾರ ಹೊರಡ್ಬೇಕಂದ್ರೂ ಈಗ 200 ರೂಪಾಯಿ ಪೆಟ್ರೋಲ್ ಇಲ್ದಲೇ ಆಗಲ್ಲ. ಈಗಿನ ಜನಗಳು ಹೆಂಗಾಗ್ಬಿಟ್ಟಾರಂದ್ರೆ, ಒಂದು ಬಾತ್ರೂಮ್ಗೆ ಹೋಗಿ ಬರ್ಬೇಕಂದ್ರೂ, ಒಂದು ಉಚ್ಚೆ ಉಯ್ಯಕ್ಕೆ ಹೋಗ್ಬೇಕಂದ್ರೂ ಬೈಕ್ ತಗೊಂಡು ಹೋಗ್ತಾರೆ. ಅಂಥ ಜನಗಳಾಗ್ಬಿಟ್ಟಾರೆ ನಮ್ಮ ಜನಗಳು. ಅದಿದ್ದಾಗ ಹೆಂಗ್ ಬಡಿಸ್ಕೊಳಣ, ಹೆಂಗ್ ಅದನ್ನು ಉಪಯೋಗಿಸ್ಕೊಳಲ್ಲ. ಈಗ ನೋಡಿರೆ ಹಿಂಗ್ ರೇಟ್ ಜಾಸ್ತಿ ಐತೆ ಅಂತ ಪರದಾಡ್ತಿರ್ತಾರೆ. ಹೋಗಿ ಗೌಡ್ರೆ ಅತ್ತಾಗಿ, ಹಿಂಗಾದ್ರೆ ಭಾರಿ ಕಷ್ಟ ಆಗುತ್ತೆ ನಮ್ಮ ದೇಶ. ಏನೇನು ರೇಟ್ ಜಾಸ್ತಿ ಇಲ್ಲ ಗೌಡ್ರೆ. ನೋಡಿರಿ ಎಣ್ಣೆ ರೇಟ್ ಜಾಸ್ತಿ ಐತೆ, ತೊಗರಿ ಬೇಳೆ ರೇಟ್ ಜಾಸ್ತಿ ಐತೆ. ಹಿಂಗೆಲ್ಲ ಆದರೆ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಐತೆ. ಮತ್ತಿರ್ಗ ಈ ಥರ ಆದರೆ ಭಾರಿ ಕಷ್ಟ ಆಗ್ಬಿಡ್ತಕ್ಕಂತ ಗೌಡ್ರೆ. ಈ ಕೂಲಿ ನಾಲಿ ಮಾಡ್ಕೊಂಡು ತಿನ್ನೋ ಕತೆ ಮುಗೀತು ಬಿಡಿ. ಅಷ್ಟೊಂದು ಹಿಂಸೆ ಆಗೋಗ್ಬಿಡುತ್ತೆ ಪಾಪ ಅವ್ರಿಗೂ. ಅಂಥದ್ರಲ್ಲಿ ನೋಡಿರೆ ಈ ಮಳೆ ಬೇರೆ ಸರಿಯಾಗಿ ಹೋಯ್ತಾ ಇಲ್ಲ. ಈ ವರ್ಷ ಹಿಂಗೆ ಆಗ್ಬೇಕ ಈ ಮಳೆನೂ? ಅಯ್ಯೋ ಬಾರ ಮೂರ್ತಪ್ಪ, ನಮ್ಮ ಕೈಲಿ ಏನೈತೆ ಎಲ್ಲ ಭಗವಂತಗೆ ಬಿಟ್ಟಿದ್ದು. ಬಾ, ಇನ್ನೇನು ಮಾಡೋಕ್ಕಾಗತ್ತಗಿ. ಗೌಡ್ರೆ, ನಾನಿನ್ನ ಬರಲಾ? ನನಗಂಚೂರು ಕೆಲಸ ಐತೆ ಗೌಡ್ರೆ. ಗೊತ್ತಾಯ್ತು, ಬರ್ತೀನಿ ನಾನು. ನೋಡಿದ್ರ ಸ್ನೇಹಿತರೆ, ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗೋಯ್ತೆ. ಅದಕ್ಕೆ ಹೇಳ್ತಿರೋದು, ಒಂಚೂರು ಪೆಟ್ರೋಲು ಡೀಸೆಲು ಒಂಚೂರು ಗಾಡಿಗಳು ನೋಡಿ ಉಪಯೋಗಿಸಿ. ಯಾವ ಕೆಲ್ಸಕ್ಕೆ ಮಾತ್ರ ಬೇಕೋ ಅಂಥ ಕೆಲ್ಸಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ. ಸುಮ್ಮನೆ ಎಲ್ಲಿ ಬೇಕಲ್ಲಿ ತಿರ್ಗಾಡಕ್ಕೆ ಹೋಗೋದು ಅದು ಇದು ಮಾಡ್ಕೊಂಡು ಅದೇ ಈಗ ಜಾಸ್ತಿ ಆಗೋಕ್ಕೆ ಕಾರಣ ಆಗಿರೋದು. ಹಂಗಾಗಿ ಒಂಚೂರು ವೆಹಿಕಲ್ನ ಉಪಯೋಗಿಸ್ಕೊಳ್ಳಿ.